ಹಾಯ್ ಹಲೋ ನಮಸ್ಕಾರ. ಐ ಆಮ್ ಕಮಿಂಗ್ ಫ್ರಾಮ್ ಸ್ಟಡಿ ಗ್ರೂಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಸರಿ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಪಕ್ಕದಲ್ಲೇ ಕಾಣ್ತಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸರಿ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋನ 20 ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳ ಮೂಲಕ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಇಂದಿನ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಕೈಗಾರಿಕಾ ಕ್ರಾಂತಿಯ ಅವಧಿಯನ್ನು ತಿಳಿಸಿ. ಕೈಗಾರಿಕಾ ಕ್ರಾಂತಿ ಬ್ರಿಟನ್ನಿನಲ್ಲಿ ನಡೆಯುತ್ತೆ. ಈ ಕೈಗಾರಿಕಾ ಕ್ರಾಂತಿ ಯಾವ ಅವಧಿಯಲ್ಲಿ ನಡೆಯಿತು ಅಂತ ನೋಡಿದಾಗ 1750ರಿಂದ 1850ರ ಅವಧಿಯಲ್ಲಿ ಕೈಗಾರಿಕಾ ಕ್ರಾಂತಿಯು ಘಟಿಸುತ್ತದೆ ಫ್ರೆಂಡ್ಸ್. ಸರಿ, ಎರಡನೇ ಕ್ವಶನನ್ನು ನೋಡಿದಾಗ, ಅಮೇರಿಕಾ ಕ್ರಾಂತಿಯ ಬೈಬಲ್ ಯಾವುದು? ಅಮೇರಿಕಾ ಕ್ರಾಂತಿಯ ಬೈಬಲ್ ಯಾವುದು? ಅಮೇರಿಕಾ ಕ್ರಾಂತಿಯ ಬೈಬಲ್ ಟು ಟ್ರಿಟಿಸೈಸ್ ಆಫ್ ಗವರ್ನಮೆಂಟ್. ಟು ಟ್ರಿಟಿಸೈಸ್ ಆಫ್ ಗವರ್ನಮೆಂಟ್. ಈ ಒಂದು ಗ್ರಂಥವನ್ನು ಜಾನ್ ಲಾಕ್ ಎಂಬ ತತ್ವಜ್ಞಾನಿಯು ರಚಿಸುತ್ತಾರೆ. ಹಾಗಾದರೆ ಮುಂದಿನ ಕ್ವಶನನ್ನು ನೋಡೋಣ. ಅಮೇರಿಕಾದ ಸ್ವಾತಂತ್ರ್ಯ ದಿನ ಯಾವುದು? ಅಮೇರಿಕಾದ ಸ್ವಾತಂತ್ರ್ಯ ದಿನ ಯಾವುದು? ಅಮೇರಿಕಕ್ಕೆ 1776ರ ಜುಲೈ 4ರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯವು ದೊರೆಯುತ್ತದೆ. ಹಾಗಾಗಿ ಅವರು ಅಲ್ಲಿನಿಂದ ಪ್ರತಿ ವರ್ಷ ಜುಲೈ 4ನ್ನು ತಮ್ಮ ಸ್ವತಂತ್ರ ದಿನವನ್ನಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಜುಲೈ 4 ಎಂಬುದು ಅಮೇರಿಕಾದ ಸ್ವಾತಂತ್ರ್ಯ ದಿನವಾಗಿದೆ. ಸರಿ ಫ್ರೆಂಡ್ಸ್, ಮುಂದಿನ ಕ್ವಶನನ್ನು ನೋಡೋಣ. ನಾಲ್ಕನೇದಾಗಿ, ಮೆಸೊಪೊಟೇಮಿಯನ್ನರ ಪ್ರಸಿದ್ಧ ದೊರೆ ಯಾರು? ಮೆಸೊಪೊಟೇಮಿಯನ್ನರ ಪ್ರಸಿದ್ಧ ದೊರೆ ಹಮ್ಮುರಾಬಿ. ಈ ಹಮ್ಮುರಾಬಿಯು ಕಾನೂನು ಸಂಹಿತೆಯನ್ನು ರಚಿಸಿದ್ದಾರೆ. ಈ ಕಾನೂನು ಸಂಹಿತೆಯು ಕಣ್ಣಿಗೆ ಕಣ್ಣು, ಸೇಡಿಗೆ ಸೇಡು ಎಂಬ ಅಸಹನೀಯವಾದಂತಹ ನೀತಿಗಳನ್ನ ಒಳಗೊಂಡಿವೆ. ಈ ಹಮ್ಮುರಾಬಿಯು ಅಮೋರಿಯನ್ನರ ಪ್ರಸಿದ್ಧ ದೊರೆ ಕೂಡ ಆಗಿದ್ದಾರೆ. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡಿದಾಗ, ರೋಮ್ ನಾಗರಿಕತೆ ಯಾವ ನದಿಯ ದಡದ ಮೇಲೆ ಹುಟ್ಟಿತು? ರೋಮ್ ನಾಗರಿಕತೆಯನ್ನು ನಾವು ಓದ್ತೀವಿ ಅಲ್ವಾ? ಈ ರೋಮ್ ನಾಗರಿಕತೆ ಯಾವ ನದಿಯ ದಡದ ಮೇಲೆ ಹುಟ್ಟಿತು ಅಂತ ನೋಡಿದಾಗ, ಟೈಬರ್ ನದಿ. ಟೈಬರ್ ನದಿಯ ದಡದ ಮೇಲೆ ರೋಮ್ ನಾಗರಿಕತೆ ಹುಟ್ಟುತ್ತದೆ. ಹಾಗಾದರೆ ಮುಂದಿನ ಕ್ವಶನ್, ಗ್ರೀಕ್ ನಾಗರಿಕತೆ ಯಾವ ನದಿಯ ದಡದ ಮೇಲೆ ಹುಟ್ಟುತ್ತೆ? ಗ್ರೀಕ್ ನಾಗರಿಕತೆಯು ಡ್ಯಾನೂಬ್ ನದಿಯ ದಡದ ಮೇಲೆ ಹುಟ್ಟುತ್ತದೆ. ಡ್ಯಾನೂಬ್ ನದಿ ದಡದ ಮೇಲೆ ಗ್ರೀಕ್ ನಾಗರಿಕತೆಯು ಹುಟ್ಟುತ್ತದೆ. ಸರಿ ಫ್ರೆಂಡ್ಸ್, ಹಾಗಾದರೆ ಮುಂದಿನ ಕ್ವಶನನ್ನು ನೋಡೋಣ. ಏಳನೇದಾಗಿ, ಅಂಗರಚನಾಶಾಸ್ತ್ರದ ಪಿತಾಮಹ ಯಾರು? ಅಂಗರಚನಾಶಾಸ್ತ್ರದ ಪಿತಾಮಹ ಹೆರೋಫಿಲಸ್. ಹೆರೋಫಿಲಸ್ ಅಂಗರಚನಾಶಾಸ್ತ್ರದ ಪಿತಾಮಹರಾಗಿದ್ದಾರೆ. ಹಾಗೂ ಇವರು ಗ್ರೀಕ್ ನಾಗರಿಕತೆಯ ಸಂದರ್ಭದಲ್ಲಿ ಇದ್ದರು. ಮತ್ತು ಇವರಲ್ಲದೆ ಹಿಪೋಕ್ರಿಟಸ್, ವೈದ್ಯಶಾಸ್ತ್ರಜ್ಞರಾದಂತಹ ಹಿಪೋಕ್ರಿಟಸ್ ಕೂಡ ಈ ಗ್ರೀಕ್ ನಾಗರಿಕತೆಯ ಸಂದರ್ಭದಲ್ಲಿ ಇದ್ದರು. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡಿದಾಗ, ಹೋಮರನ ಮಹಾಕಾವ್ಯಗಳಾವುವು? ಹೋಮರನ ಮಹಾಕಾವ್ಯಗಳು ಯಾವುವು ಅಂತ ನೋಡಿದಾಗ, ಇಲಿಯಡ್ ಮತ್ತು ಓಡೆಸ್ಸಿ ಎಂಬಂತಹ ಎರಡು ಮಹಾಕಾವ್ಯಗಳು ಹೋಮರನ ಪ್ರಮುಖ ಮಹಾಕಾವ್ಯಗಳಾಗಿವೆ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡಿದಾಗ, ಒಂಬತ್ತನೇದಾಗಿ, ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರಾರು? ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂತಹ ಚೀನಾದ ಮಹಾಗೋಡೆಯನ್ನು ಕ್ವೀನ್ ವಂಶದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಶಿ ಹುವಾಂಗ್ ಟಿಯು ಎಂಬಂತಹ ದೊರೆಯು ಇದನ್ನು ನಿರ್ಮಿಸ್ತಾನೆ ಫ್ರೆಂಡ್ಸ್. ಚೀನಾದ ಮಹಾಗೋಡೆಯನ್ನು ಶಿ ಹುವಾಂಗ್ ಟಿಯು ಎಂಬ ದೊರೆಯು ನಿರ್ಮಿಸ್ತಾನೆ. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡೋಣ. ಮುಂದಿನದಾಗಿ, ಗೀಜಾ ಪಿರಮಿಡ್. ಗೀಜಾ ಪಿರಮಿಡ್ ಯಾರ ಗೋರಿಯಾಗಿದೆ? ಗೀಜಾ ಪಿರಮಿಡ್ ಸಾಮ್ರಾಟ ಖುಫುವಿನ ಗೋರಿಯಾಗಿದೆ. ಸಾಮ್ರಾಟ ಖುಫುವಿನ ಗೋರಿ ಗೀಜಾ ಪಿರಮಿಡ್ ಆಗಿದ್ದು, ಇದನ್ನು ಖುಫುವಿನ ಮಗ ಮತ್ತು ಮೊಮ್ಮಕ್ಕಳು ಇದನ್ನು ನಿರ್ಮಿಸ್ತಾರೆ ಫ್ರೆಂಡ್ಸ್. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಕ್ರಿಸ್ತ ಎಂದರೇನು? ಕ್ರಿಸ್ತ ಎಂದರೇನು? ಕ್ರಿಸ್ತ ಎಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂಬ ಅರ್ಥವನ್ನು ಕೊಡುತ್ತದೆ ಫ್ರೆಂಡ್ಸ್. ಹಾಗಾದರೆ ಮುಂದಿನದಾಗಿ, ಯಾವ ದಿನ ಯೇಸುವನ್ನು ಶಿಲುಬೆಗೆ ಏರಿಸಲಾಯಿತು?
ಯೇಸು ಕ್ರಿಸ್ತನನ್ನು ಯಾವ ದಿನ ಶಿಲುಬೆಗೆ ಏರಿಸಲಾಯಿತು ಅಂತ ನೋಡಿದಾಗ ಗೋಲ್ಗೊಥಾ ಬೆಟ್ಟದ ಮೌಂಟ್ ಕ್ಯಾಲ್ವರಿಯಲ್ಲಿ ಇಬ್ಬರು ಕಳ್ಳರೊಡನೆ ಸಾಮಾನ್ಯ ಶಕ 30 ಏಪ್ರಿಲ್ 3 ಶುಕ್ರವಾರದಂದು ಶಿಲುಬೆಗೆ ಏರಿಸಲಾಯಿತು. ಹಾಗಾಗಿ ಇದನ್ನು ಗುಡ್ ಫ್ರೈಡೇ ಅಂತ ಕೂಡ ಕರೆಯಲಾಗುತ್ತದೆ. ಯಾವ ದಿನ ಅಂತ ನೋಡಿದಾಗ ಸಾಮಾನ್ಯ ಶಕ 30 ಏಪ್ರಿಲ್ 3 ಶುಕ್ರವಾರದಂದು ಯೇಸುವನ್ನು ಮೌಂಟ್ ಕ್ಯಾಲ್ವರಿಯಲ್ಲಿ ಇಬ್ಬರು ಕಳ್ಳರೊಡನೆ ಶಿಲುಬೆಗೆ ಏರಿಸಲಾಗುತ್ತದೆ ಫ್ರೆಂಡ್ಸ್. ಸರಿ, ಮುಂದಿನ ಒಂದು ಕ್ವಶನನ್ನು ನೋಡಿದಾಗ ಮಹಮ್ಮದ್ ಪೈಗಂಬರರ ಚಿಕ್ಕಪ್ಪನ ಹೆಸರೇನು? ಮಹಮ್ಮದ್ ಪೈಗಂಬರರ ಚಿಕ್ಕಪ್ಪನ ಹೆಸರು ಅಬೂ ತಾಲಿಬ್. ಮಹಮ್ಮದ್ ಪೈಗಂಬರರ ತಂದೆ ತಾಯಿಗಳಾಗಿರ್ತಕ್ಕಂತಹ ಅಬ್ದುಲ್ಲಾ ಮತ್ತು ಅಮೀನಾ ಅವರು ಮಹಮ್ಮದ್ ಪೈಗಂಬರರ ಚಿಕ್ಕ ವಯಸ್ಸಿನಲ್ಲಿಯೇ ಮರಣವನ್ನು ಹೊಂದುವುದರಿಂದ ಮಹಮ್ಮದ್ ಪೈಗಂಬರರು ತಮ್ಮ ಚಿಕ್ಕಪ್ಪನಾದಂತಹ ಅಬೂ ತಾಲಿಬನ ಆಶ್ರಯದಲ್ಲಿ ಬೆಳೀತಾರೆ ಫ್ರೆಂಡ್ಸ್. ಮುಂದೆ ಖದೀಜಾ ಎಂಬುವಳನ್ನು ಮದುವೆ ಆಗ್ತಾರೆ. ಸರಿ, ಮುಂದಿನ ಒಂದು ಕ್ವಶನನ್ನು ನೋಡೋಣ. 14ನೇ ಕ್ವಶನ್, ಜಕಾತ್ ಎಂದರೇನು? ಜಕಾತ್ ಎಂದರೆ ಬಡವರಿಗೆ ದಾನ ಮಾಡು. ಇದು ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಫ್ರೆಂಡ್ಸ್. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಕ್ಯಾಟರ್ಬರಿ ಟೆಲ್ಸ್ ಗ್ರಂಥ ಬರೆದವರು ಯಾರು? ಕ್ಯಾಟರ್ಬರಿ ಟೆಲ್ಸ್ ಗ್ರಂಥವನ್ನು ಬರೆದವರು ಇಂಗ್ಲಿಷ್ ಸಾಹಿತ್ಯದ ಪಿತಾಮಹರಾಗಿರ್ತಕ್ಕಂತಹ ಜಫ್ರಿ ಚಾಸರ್ ಕ್ಯಾಂಟರ್ಬರಿ ಟೆಲ್ಸ್ ಎಂಬ ಗ್ರಂಥವನ್ನು ಬರೀತಾರೆ. ಸರಿ, ಮುಂದಿನ ಕ್ವಶನನ್ನು ನೋಡೋಣ. 16ನೇ ಕ್ವಶನ್, ಮರಿನೋ ಸ್ಯಾನಿಡೋನ ಪುಸ್ತಕವನ್ನು ತಿಳಿಸಿ. ಮರಿನೋ ಸ್ಯಾನಿಡೋನ ಪುಸ್ತಕ ಸೀಕ್ರೆಟ್ಸ್ ಆಫ್ ದಿ ಫೇತ್ಫುಲ್ ಕ್ರುಸೇಡರ್. ಇದು ಭೌಗೋಳಿಕ ಅನ್ವೇಷಣೆಯ ಸಂದರ್ಭದಲ್ಲಿ ಭೌಗೋಳಿಕ ಅನ್ವೇಷಣೆ ಮಾಡುವಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ಕ್ವಶನನ್ನು ನೋಡಿದಾಗ ದಿ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯುತ್ತಾರೆ? ದಿ ನ್ಯಾವಿಗೇಟರ್ ಎಂದು ರಾಜಕುಮಾರ ಹೆನ್ರಿಯನ್ನು ಕರೆಯುತ್ತಾರೆ. ಪೋರ್ಚುಗೀಸ್ನ ರಾಜಕುಮಾರನಾಗಿರ್ತಕ್ಕಂತಹ ಹೆನ್ರಿಯನ್ನು ದಿ ನ್ಯಾವಿಗೇಟರ್ ಎಂದು ಕರೆಯುತ್ತಾರೆ. ಯಾಕಂದರೆ ನೌಕಾಯಾನ ತರಬೇತಿ ಶಾಲೆಯನ್ನು ಪ್ರಾರಂಭಿಸುವ ಮೂಲಕ ಹಡಗು ತಯಾರಕರು, ಭೂಪಟ ತಯಾರಕರು ನಾವಿಕರನ್ನು ಪ್ರೇರೇಪಿಸಲು ಮುಂದಾಗ್ತಾರೆ. ಆದರೆ ಇವರು ಸ್ವತಃ ಅನ್ವೇಷಕರನಾಗಿರದಿದ್ದರೂ ಸಹ ಇದನ್ನೆಲ್ಲ ಮಾಡಿದ್ದಕ್ಕೆ ಇವರಿಗೆ ದಿ ನ್ಯಾವಿಗೇಟರ್ ಎಂದು ಕರೆಯುತ್ತಾರೆ. ಸರಿ ಫ್ರೆಂಡ್ಸ್, ಮುಂದಿನ ಒಂದು ಕ್ವಶನನ್ನು ನೋಡೋಣ. 18ನೇ ಕ್ವಶನ್, ಪ್ರಪಂಚವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು? ಪ್ರಪಂಚವನ್ನು ಪ್ರದಕ್ಷಿಣೆ ಹಾಕಿದಂತಹ ಮೊದಲ ಹಡಗು ವಿಕ್ಟೋರಿಯಾ ಪ್ರಪಂಚವನ್ನು ಪ್ರದಕ್ಷಿಣೆ ಹಾಕಿದಂತಹ ಮೊದಲ ಹಡಗಾಗಿದೆ ಫ್ರೆಂಡ್ಸ್. ಸರಿ, ಮುಂದಿನ ಒಂದು ಕ್ವಶನನ್ನು ನೋಡೋಣ. ಬುದ್ಧ ಚರಿತೆಯನ್ನು ಬರೆದವರು ಯಾರು? ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ. ಸರಿ, 20ನೇ ಕ್ವಶನನ್ನು ನೋಡೋಣ. ಮೊಹೆಂಜೊದಾರೊವಿನ ಅತ್ಯಂತ ದೊಡ್ಡ ಕಟ್ಟಡ ಯಾವುದು? ಮೊಹೆಂಜೊದಾರೊವಿನ ಅತ್ಯಂತ ದೊಡ್ಡ ಕಟ್ಟಡ ಉಗ್ರಾಣವಾಗಿದೆ. ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.